ಕೈ ಬಿಟ್ಟು ಹೋದ ಸಚಿವ ಸ್ಥಾನ ಮತ್ತೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಮಾಜಿ ಸಚಿವ ನಾಗೇಂದ್ರ. ಆದ್ರೀಗ ಭಾರಿ ನಿರಾಸೆ ಮೂಡಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತ ನಾಗೇಂದ್ರಗೆ ಈಗ ನಿರಾಸೆ ಮೂಡಿದೆ. ನಾಗೇಂದ್ರಗೆ ಸಚಿವಗಿರಿ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಯಾರದ್ದೋ ತಪ್ಪಿಗೆ ನನಗೆ ರಾಜಕೀಯ ಶಿಕ್ಷೆ. ಆಪ್ತರ ಮುಂದೆ ಬೇಸರ ಹೊರಹಾಕಿದ್ದಾರೆ ಬಿ ನಾಗೇಂದ್ರ. ಮುಂದಿನ ರಾಜಕೀಯ ನಿರ್ಧಾರದ ಬಗ್ಗೆ ಆಪ್ತರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಸಚಿವ ಸ್ಥಾನ ಸಿಗದೇ ಇದ್ರೆ ಮುಂದಿನ ನಡೆ ಬಗ್ಗೆ ಆಪ್ತರ ಬಳಿ ಸಲಹೆಯನ್ನು ಕೂಡ ಕೇಳಿದ್ದಾರಂತೆ. ಮಾಜಿ ಸಚಿವ ಹಾಗೂ ಶಾಸಕ ನಾಗೇಂದ್ರ ರಾಜ್ಯ ನಾಯಕರ ಬಗ್ಗೆ ಆಪ್ತರ ಮುಂದೆ ನಾಗೇಂದ್ರ ಬೇಸರ ಹೊರಹಾಕಿದ್ದಾರೆ. ಯಾರದ್ದೋ ತಪ್ಪಿಗೆ ನನಗೆ ರಾಜಕೀಯವಾಗಿ ಶಿಕ್ಷೆ ಸಿಗ್ತಾ ಇದೆ. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಹಾಗಾಯ್ತು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದಪ್ಪ. ಈಗ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದು ಒಂದು ರೀತಿಯಾಗಿ ಅನುಮಾನನ, ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಕೇಸ್ನಲ್ಲಿ ಮತ್ತೆ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ಇವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದೇ ಅನುಮಾನನ ಅಂತ. ಖಂಡಿತವಾಗ್ಲೂ ಸಚಿವ ಸ್ಥಾನದಲ್ಲಿ ನಿರೀಕ್ಷೆಲಿರುವಂತ ಬಿ ನಾಗೇಂದ್ರ ಅವ್ರಿಗೆ ಮತ್ತೆ ನಿರಾಸೆ ಆಗುತ್ತಾ ಅನ್ನುವಂಥದ್ದು ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮೊಟ್ಟ ಮೊದಲಿಗೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಸಂಬಂಧಪಟ್ಟಂತೆ SIT ಕೂಡ ಎಂಟ್ರಿ ಆಯ್ತು. ಅದಾದ ಮೇಲೆ ಇಡಿ ಕೂಡ ಎಂಟ್ರಿ ಆಯ್ತು. ಅದಾದ್ಮೇಲೆ ಈಗ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಈ ಎಂಟ್ರಿ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಏನು ಮಾಜಿ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ನಾನು ಸಚಿವ ಸ್ಥಾನವನ್ನ ತೆಗೆದುಕೊಂಡು ಮತ್ತೆ ನನ್ನ ಕ್ಷೇತ್ರಕ್ಕೆ ಬರ್ತೀನಾ ಅನ್ನುವಂಥದ್ದನ್ನ ಅವ್ರ ಬೇಸರವನ್ನ ಅವರ ಕಾರ್ಯಕರ್ತರಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಈ ರೀತಿಯಾಗಿ ಹಂಚ್ಕೊಳ್ತಾ ಇರುವಂತದ್ದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಆದ್ರೆ ಮುಂದಿನ ರಾಜಕೀಯನ್ನ ಗಮನಿಸ್ತಾ ಹೋದ್ರೆ ಅವರ ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ತೆಗೆದುಕೊಳ್ಬೇಕು ಮತ್ತು ಕ್ಷೇತ್ರದ ಜನತೆಗೆ ನಾನು ಹೇಗೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. 1 ವರ್ಷದಿಂದ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ತುದಿಗಾಲಲ್ಲಿ ನಿಂತಿರುವಂತ ನಾಗೇಂದ್ರ ಅವರಿಗೆ ಈಗ ಸಿಬಿಐ ಮತ್ತೆ ಎಂಟ್ರಿ ಕೊಟ್ಟಿದ್ದಕ್ಕೆ ಮತ್ತೆ ಇದರ ಹಿಂದೆ ಆಗ್ಬೋದಾ, ನಿರಾಸೆ ಆಗ್ಬೋದಾ ಅನ್ನುವಂಥದ್ದು ಕೂಡ ಅವ್ರಿಗೆ ಆಗ್ತಾ ಇದೆ. ನಿಜಕ್ಕೂ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು 5-6 ಬಾರಿ ಏನು ಹೈಕಮಾಂಡ್ ಕೂಡ ಕರೆಸಿತ್ತು. ದೆಹಲಿಗೆ ಹೋಗಿದ್ರು, ಅಲ್ಲಿ ಹೈಕಮಾಂಡ್ ಭೇಟಿ ಕೂಡ ಆಗಿದ್ರು. ಭೇಟಿ ಆದಂತ ಸಂದರ್ಭದಲ್ಲಿ ಇನ್ನೇನು ಕೈಗೆ ಬಂದದ್ದು ಬಾಯಿಗೆ ಬರಬೇಕು ಅನ್ನುವಂತ ಪರಿಸ್ಥಿತಿ ಕೂಡ ಇತ್ತು. ಇದೀಗ ಮತ್ತೆ ಸಿಬಿಐ ಎಂಟ್ರಿಯಿಂದ ಮತ್ತೆ ಏನಾದ್ರೂ ಸಚಿವ ಸ್ಥಾನ ಕೈ ತಪ್ಪು ಹೋಗ್ಬಹುದಾ ಅಂತ ಹೇಳ್ಬಿಟ್ಟು ಅವರ ರಾಜ್ಯ ನಾಯಕರಿಗೆ ಆಪ್ತ ಯಾರಿರ್ತಾರೋ ಆಪ್ತ ಜೊತೆಗೆ ಕೆಲವೊಂದು ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಇಲ್ಲಿ ಬಳ್ಳಾರಿ ಜಿಲ್ಲೆಗೆ ಒಬ್ಬ ಸಚಿವರು ಬಹಳಷ್ಟು ಮುಖ್ಯವಾಗಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಕೂಡ ಚರ್ಚೆ ಆಗ್ತದೆ. ಸದ್ಯ ಈಗಿರುವಂತ ಸಚಿವರಾದಂತ ಜಮೀರ್ ಅಹಮದ್ ಅವರು ಕೂಡ ಇಲ್ಲಿ ಬರ್ಬೇಕಾಗಿತ್ತು. ಸುಮಾರು 10 ತಿಂಗಳ ಮೇಲಾಗ್ತಾ ಬಂತು. ಆದ್ರೆ ಬಳ್ಳಾರಿ ಅಂತ ಮುಖ ಕೂಡ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಯಾರು ಸಚಿವರು ಇದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ನಿಜಕ್ಕೂ ಇಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತ ಬಿ ನಾಗೇಂದ್ರ ಅವರು ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಏನ್ ಸಿಬಿಐ ಎಂಟ್ರಿ ಆಯ್ತು, ಇದೆಲ್ಲವನ್ನ ನೋಡ್ತಾ ಹೋದ್ರೆ ಇಲ್ಲಾಂದ್ರೆ ಅವರೇ ಸಚಿವರಾಗಿರ್ತಿದ್ರು. ಈಗ ಸಚಿವರು ಇಲ್ಲದೆ ಇರೋದಾಗಿದ್ದು ಒಂದು ಕಡೆ ಆದ್ರೆ ಸದ್ಯ ಬಿ ನಾಗೇಂದ್ರ ಅವರಿಗೆ ಮತ್ತೆ ಈಗ ಸಿಬಿಐ ಎಂಟ್ರಿ ಕೊಟ್ಟಿದೆ. ಮುಂಬರೋ ದಿನಗಳಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲೋ ಅನ್ನುವಂತ ನಿರಾಸೆಯಲ್ಲಿ ಕೂಡ ಸಾಕಷ್ಟು ಇರುವಂತದ್ದು. ಆದ್ರೆ ಅವ್ರ ಅಭಿಮಾನಿಗಳು ಸಹ ಮೊನ್ನೆ ಅವ್ರ ಹುಟ್ಟುಹಬ್ಬದಂದು ಸಾಕಷ್ಟು ಹೋಮ ಹವನಗಳನ್ನ, ಪೂಜೆ ಪುನಸ್ಕಾರಗಳನ್ನ ಸಹ ಮಾಡಿದ್ರು. ಯಾಕಂದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಜನತೆಗೆ ಒಳಿತಾಗ್ಬೇಕು ಮತ್ತು ನಮ್ಮ ಶಾಸಕರಾದಂತ ನಾಗೇಂದ್ರ ಅವರು ಮತ್ತೆ ಸಚಿವ ಸ್ಥಾನ ಸಿಗ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಸದ್ಯ ಈಗ ನಾಗೇಂದ್ರ ಅವ್ರಿಗೆ ಕೂಡ ಇದು ನಿರಾಸೆ ಆಗ್ಬಹುದಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.